ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ನಾನು ಡಿಫ್ರೆಂಟಾಗಿ, ನೀವು ಮಟನ್ ಬಿರಿಯಾನಿ ತಿಂದಿರ್ತೀರ, ಚಿಕನ್ ಬಿರಿಯಾನಿ ತಿಂದಿರ್ತೀರ, ಫಿಶ್ ಬಿರಿಯಾನಿ ತಿಂದಿರ್ತೀರ. ಇವತ್ತು ನಾನು ಡಿಫ್ರೆಂಟಾಗಿ ಚಿಕನ್ ಲಿವರ್ ಬಿರಿಯಾನಿ ಮಾಡೋದು ಹೇಗಂತ ನಾನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಚಳಿ ಟೈಮಲ್ಲಿ ಬಿಸಿ ಬಿಸಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿನ್ಬೋದು. ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ನೀವು ಪದೇ ಪದೇ ಮಾಡ್ಕೋತೀರಾ. ಬನ್ನಿ ನೋಡ್ಕೊಬರೋಣ ಹೇಗೆ ಮಾಡೋದು, ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಮೊದಲಿಗೆ ನಾನು ಚಿಕನ್ ಲಿವರ್ ತೊಗೊಂಡಿದ್ದೀನಿ. ಗುಂಡಿಗೆ ಅಂತ ಹೇಳ್ತಾರೆ, ಗುಂಡ್ಕಾಯಿ ಅಂತ ಹೇಳ್ತಾರೆ ಕೆಲವರು. ನಾನು ಲಿವರು ಮತ್ತು ಅದೆರಡು ತೊಗೊಂಡಿದ್ದೇನೆ. ಒಂದು ಅರ್ಧ kg ತೊಗೊಂಡಿದ್ದೇನೆ. ಮತ್ತು ಇದು ನಾನು ಮಸಾಲೆ ರುಬ್ಬಕ್ಕೆ ತೋರಿಸ್ತಾ ಇದ್ದೀನಿ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಂದೊಂದು ಹಿಡಿ ತೊಗೊಂಡಿದ್ದೇನೆ. ಮೆಂತ್ಯ ಸೊಪ್ಪು, ಇದು 3 ಸೊಪ್ಪು ಹಾಕೋರು ತುಂಬ ಟೇಸ್ಟ್ ಬರುತ್ತೆ ಬಿರಿಯಾನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 3 ಹಾಕಿದ್ದೀನಿ. ಇದಕ್ಕೆ ಯಾವುದೇ ನಾನು ಗರಂ ಮಸಾಲ ಐಟಮು, ಚಕ್ಕೆ ಲವಂಗ ಆಗಲಿ ನಾನು ಏನೂ ಹಾಕಿಲ್ಲ ರುಬ್ಬಕ್ಕೆ. ನಾನು ಅದನ್ನು ರುಬ್ಕೊಬರ್ತೀನಿ ನಾನು. ಮತ್ತು ಈರುಳ್ಳಿ ಮತ್ತು ಟೊಮೆಟೊ ದೊಡ್ಡದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ನಾನು ಏನೇನು ತೋರಿಸಿದ್ದೆ ಅದೆಲ್ಲ ರುಬ್ಕೊಬರ್ತೀನಿ. ಮೊದಲಿಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ 3 ಹಾಕಿ ಪೇಸ್ಟ್ ಮಾಡಿಕೊಡ್ತೇನೆ. ನೋಡಿ, ಫುಲ್ಲು ಸೊಪ್ಪುಗಳು, ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಪೇಸ್ಟ್ ಬಂದಿದ್ದೇನೆ. ಈ ಥರ ಫುಲ್ಲಾಗಿದೆ. ಪಾತ್ರೆ ಇಟ್ಕೋತಾ ಇದ್ದೀನಿ, ಬಿರಿಯಾನಿ ಪಾತ್ರೆ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 3 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೇನೆ. ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಗರಂ ಮಸಾಲ ಐಟಮ್ ಏನೇನಿದೆ ಅದೆಲ್ಲ ನಾನು ಹಾಕ್ತಾಯಿದ್ದೀನಿ. ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಸೋಂಪು, ಪಲಾವ್ ಎಲೆ ಅದೆಲ್ಲ ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಲೈಟಾಗಿ ಎಣ್ಣೆದಲ್ಲೇ ಫ್ರೈ ಆಗಬೇಕು. ಅದು ಫ್ಲೇವರೆಲ್ಲ ಎಣ್ಣೆದಲ್ಲಿ ಬಿಟ್ಕೋಬೇಕು. ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಂಡಿದ್ರೆ ಇದಕ್ಕೆ ಗ್ರೇವಿ ಆಗಲಿ, ಮೊಸರು ಬಜ್ಜಿ ಆಗಲಿ ಯಾವುದೇ ಅವಶ್ಯಕತೆ ಇರಲ್ಲ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಲಿವರ್ ಬಿರಿಯಾನಿ. ಮಾಡಿ ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಇದು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೆಟೊ ಹಾಕ್ತಾಯಿದ್ದೆ ನಾನು. ದೊಡ್ಡದು 3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ. ಟೊಮೆಟೊ ಬೇಯೋಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೇನೆ. ಇವಾಗ ಹಾಕಿದ್ರೆ ತುಂಬ ಬೇಗ ಬೇಯುತ್ತೆ, ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ. ಅರಿಶಿನ ಹಾಕ್ತಾಯಿದ್ದೀನಿ ಇವಾಗ. ಲಿವರ್ ಹಾಕಲ್ಲ, ನಾನು ಗುಂಡ್ಕಾಯಿ ಮಾತ್ರ ಹಾಕ್ತಾಯಿದ್ದೀನಿ ಇವಾಗ. ಈರುಳ್ಳಿ ಟೊಮೆಟೊ ಜೊತೆಗೆ ಅದು ಫ್ರೈ ಆದರೆ ತುಂಬ ಬೇಗ ಬೇಯುತ್ತೆ. ನಾನು ಲಿವರು ಇವಾಗಲೇ ಹಾಕಲ್ಲ, ಲಾಸ್ಟಲ್ಲಿ ನಾವು ಅಕ್ಕಿ ಹಾಕಾದ್ಮೇಲೆ ಕುದಿಯೋವಾಗ ಹಾಕ್ತಾಯಿದ್ದೀನಿ. ಮತ್ತು ಏನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲನೂ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಷ್ಟು ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಆ ಗುಂಡ್ಕಾಯಿ ಅನ್ನೋದು ತುಂಬ ಬೇಗ ಬೇಯಲ್ಲ. ಅದಕ್ಕೋಸ್ಕರ ಈ ಥರ ಎಣ್ಣೆದಲ್ಲೇ ಫಸ್ಟೇ ಫ್ರೈ ಮಾಡ್ಕೊಂಡು ತುಂಬ ಬೇಗ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಲಿವರ್ ಏನು ತುಂಬ ಬೇಗ ಬೆಂದೋಗುತ್ತೆ. ಈ ಥರ ನೀವು ಫ್ರೈ ಮಾಡೋಕೆ ಹೋದರೆ ಅದೆಲ್ಲ ಫುಲ್ ಪೀಸ್ ಪುಡಿ ಆಗೋಗುತ್ತೆ ಲಿವರು. ಅದಕ್ಕೋಸ್ಕರ ಕೊನೆಯದಾಗಿ ನಾನು ಹಾಕ್ತೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ.
50% ಬೆಂದಿದೆ ಇವಾಗ ಗುಂಡಿಗೆ. ಇದಕ್ಕೆ ನಾನು ಗರಂ ಮಸಾಲ, ಮಟನ್ ಮಸಾಲ ಆಗಲಿ, ಬಿರಿಯಾನಿ ಮಸಾಲ ಏನೂ ಹಾಕ್ತಾ ಇಲ್ಲ. ನಾನೇನು ರುಬ್ಕೊಂಡಿದ್ದೆ ಅದೇ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಮತ್ತು ಅರ್ಧ ಗ್ಲಾಸು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಟೋಟಲ್ಲು 6.5 ಗ್ಲಾಸ್ ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಜಾಸ್ತಿ ನೀವು ಅಕ್ಕಿ ಕಮ್ಮಿ ಹಾಕ್ಕೊಳಂಗಿದೆ, ಕಮ್ಮಿ ಜನ ಇದ್ದರೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ನಿಮ್ಮ ಕ್ವಾಂಟಿಟಿ ಪ್ರಕಾರ. ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ನೀರು ಹಾಕ್ತಾಯಿದ್ದೆ. ಇವಾಗ ನಾನು ಲಿವರ್ ಇದು ಗುಂಡಿಗೆ ಬೇಯಬೇಕು ಅಂತ ಫಸ್ಟೇ ನಾನು ನೀರು ಹಾಕಿಬಿಟ್ಟು ಆಮೇಲೆ ಅಕ್ಕಿ ಹಾಕ್ತೀನಿ ಕುದಿಯೋವಾಗ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ನೀರಿದು. ಚೆನ್ನಾಗಿ ಕುದಿಯೋವಾಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲಿ. ಕಮ್ಮಿ ಆಗಿದೆ ಕಮ್ಮಿ ಹಾಕೋಬೋದು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ನಾನು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ 3 ಗ್ಲಾಸು. ನಾನು ಅಕ್ಕಿನ ನೆನಾಕೊಂಡಿಲ್ಲ, ಬರೀ ತೊಳ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೇ. ಅದನ್ನು ನಾನು ಹಾಕ್ತಾಯಿದ್ದೀನಿ ಅಕ್ಕಿನ. ಕೇವಲ 7-8 ನಿಮಿಷದಲ್ಲ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದಾಗ, ಈ ಥರ ಕಿಟಿ ಪಾರ್ಟಿ ಇದ್ದಾಗ, ಈ ಥರ ನಾನ್ ವೆಜ್ ಪಾರ್ಟಿ ಇದ್ದಾಗ ಎಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ನಾನು ಲಿವರ್ ಹಾಕ್ತಾಯಿದ್ದೇನೆ. ಅಕ್ಕಿ ಹಾಕಾದ್ಮೇಲೆ ಮೇಲೆಗಡೆ ಲಿವರ್ ಹಾಕ್ತಾಯಿದ್ದೀನಿ. ಲಿವರ್ ಹಾಕಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡಿ. ಪದೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಪುಡಿ ಆಗೋಗುತ್ತೆ. ಲಿವರು ಪೀಸ್ ಆಗೋಗುತ್ತೆ. ಇದು ತುಂಬ ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಕೊನೆಯದಾಗಿ ನಾನು ಹಾಕ್ತಾಯಿದ್ದೀನಿ ಲಿವರು. ನೋಡಿ, ಒಂದ್ಸಲಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಇನ್ನು 20% ಇದೆ. ದಮ್ ಗಿಡನ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು, ಜೋರ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಒಂದ್ಸಲಿ ಮಿಕ್ಸ್ ಮಾಡಿ ದಮ್ ಗಿಡವಾಗ ಲೋ ಫ್ಲೇಮ್ ಇಟ್ಕೊಳ್ಳಿ. ಬಿರಿಯಾನಿ ಮಾಡಬೇಕಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ, ಮತ್ತು ದಮ್ ಗಿಡಬೇಕಂದ್ರೆ ಲೋ ಫ್ಲೇಮ್ ಇಟ್ಕೊಂಡು ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ತಳ ಹಿಡಿಯಲ್ಲ. ನೋಡಿ, ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಒಂದು ಪೀಸು ಒಡೆದಿಲ್ಲ, ನಾನು ಹೆಂಗೆ ಹಾಕಿದ್ದೆ ಆ ಥರನೇ ಇದೆ. ಲಿವರ್ ಆಗಲಿ ಗುಣಿಗೆ ಆಗಲಿ. ಇವಾಗ ಮೇಲಗಡೆ ತುಪ್ಪ ಹಾಕೋತಾ ಇದ್ದೀನಿ 2 ಸ್ಪೂನು. ನೀವು ತುಪ್ಪ ಬೇಡ ಅನ್ನೋರು, ಹಾಕಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ಟೇಸ್ಟಾಗಿರುತ್ತೆ ಅಂತ ಹಾಕ್ತಾಯಿದ್ದೇನೆ. ನೋಡಿ, ಲಿವರು ಯಾವುದೇ ರೀತಿ ಪುಡಿಯಾಗಿಲ್ಲ. ನಾನು ಹೆಂಗೆ ಹಾಕಿದ್ದೆ ಅದೇ ರೀತಿ ಇದೆ. ನೀವು ಜಾಸ್ತಿ ಮಿಕ್ಸ್ ಮತ್ತು ಫಸ್ಟಲ್ಲೇ ನೀವು ಹಾಕಿದ್ರೆ ಫುಲ್ ಪುಡಿ ಪೀಸ್ ಆಗೋಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಗೆ ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಯಾರು ನೋಡಿ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.